ಓಂ ಶಾಂತಿ. ದಿನಾಂಕ ಆಗಿದೆ 20/12/2025. ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಲು ಸದ್ಗುರು ಬಂದಿದ್ದಾರೆ. ಅಂದಾಗ ನಿಮ್ಮ ಚಲನೆಯು ಬಹಳ ರಾಯಲ್ ಆಗಿರಬೇಕು. ಡ್ರಾಮಾದಲ್ಲಿ ಈ ಹಳೆಯ ಪ್ರಪಂಚ ವಿನಾಶದ ಪ್ಲಾನ್ ಮಾಡಲ್ಪಟ್ಟಿದೆ. ಇದರಲ್ಲಿ ಯಾರದೂ ದೋಷವಿಲ್ಲ. ಈ ಸಮಯದಲ್ಲಿ ಇದರ ವಿನಾಶಕ್ಕಾಗಿ ಪ್ರಕೃತಿಗೆ ಬಹಳ ಕೋಪ ಬಂದಿದೆ. ಈಗ ಈ ಹಳೆಯ ಪ್ರಪಂಚದಿಂದ ನೀವು ತಮ್ಮ ಬುದ್ಧಿಯೋಗವನ್ನು ತೆಗೆದುಹಾಕಿ ಜೀವಿಸಿದಂತೆಯೇ ದೇಹಭಾನವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾ ಇರಿ. ಸತ್ಯ ಸದ್ಗುರುವು ಸಂಗಮದಲ್ಲಿಯೇ ಇರುತ್ತಾರೆ. ಭಕ್ತಿ ಮಾರ್ಗದಲ್ಲಿಯೂ ಸತ್ಯದ ಮಹಿಮೆ ಮಾಡುತ್ತಾರೆ. ಸರ್ವಶ್ರೇಷ್ಠ ತಂದೆಯೇ ಸತ್ಯವಂತನಾಗಿದ್ದಾರೆ. ಅವರೇ ಮುಕ್ತಿದಾತ ಮಾರ್ಗದರ್ಶಕನೂ ಆಗುತ್ತಾರೆ. ದೇವಿ ದೇವತೆಗಳು ಮೊದಲ ನಂಬರಿನಲ್ಲಿ ಬರುತ್ತಾರೆ. ಈಗ ಕೊನೆಯಲ್ಲಿದ್ದಾರೆ. ತಂದೆಯು ಬಂದು ಇವರಿಗೆ ಸತ್ಯಯುಗದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ. ಅಂದಾಗ ಮತ್ತೆಲ್ಲರೂ ಹಿಂತಿರುಗಿ ಹೋಗಲೇಬೇಕಾಗಿದೆ. ಕಲ್ಪಕಲ್ಪವೂ ಸಂಗಮ ಯುಗದಲ್ಲಿಯೇ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ನೀವು ಪುರುಷೋತ್ತಮರಾಗುತ್ತೀರಿ. ಗತಿ ಸದ್ಗತಿದಾತನು ಒಬ್ಬರೇ ಎಂದು ಗಾಯನವಿದೆ. ಇದು ತಂದೆಯದೇ ಮಹಿಮೆಯಾಗಿದೆ. ನಿಮ್ಮದು ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸವೂ ಇದೆ. ತಂದೆಯು ತಿಳಿಸಿದ್ದಾರೆ, ಈಗ ನಿಮ್ಮ 84 ಜನ್ಮಗಳು ಪೂರ್ಣವಾಯಿತು. ಈಗ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಡ್ರಾಮಾದ ಪ್ಲಾನ್ ಮಾಡಲ್ಪಟ್ಟಿದೆ. ಹಳೆಯ ಪ್ರಪಂಚದಿಂದ ಮತ್ತೆ ಅವಶ್ಯವಾಗಿ ಹೊಸದಾಗುವುದು. ಪ್ರಾಕೃತಿಕ ವಿಕೋಪಗಳು ಬರುವವು. ವಿನಾಶವಾಗಲೇಬೇಕಾಗಿದೆ. ನೀವಿಲ್ಲಿ ಜೀವಿಸಿದಂತೆಯೇ ಸಾಯುತ್ತೀರಿ. ದೇಹವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯುತ್ತೀರಿ. ದೇಹದಿಂದ ಭಿನ್ನ ಆತ್ಮನಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಪಾರಲೌಕಿಕ ಸದ್ಗುರುವಿನದೇ ವಾಹ್ ಆಗುತ್ತದೆ. ಲೌಕಿಕ ಗುರುಗಳಂತೂ ಅನೇಕರಿದ್ದಾರೆ. ಆದರೆ ಸತ್ಯವಾದ ಸದ್ಗುರುವು ಒಬ್ಬರೇ ಆಗಿದ್ದಾರೆ. ಇಡೀ ಸೃಷ್ಟಿಯ ತಂದೆಯು ಒಬ್ಬರೇ ಆಗಿದ್ದಾರೆ. ಆದಿಯಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ನಂತರ ಮಧ್ಯದಲ್ಲಿ ರಾವಣ ರಾಜ್ಯವಾಯಿತು. ಸತ್ಯಯುಗದಲ್ಲಿ ಸತೋಪ್ರಧಾನರೆಂದು ಹೇಳಲಾಗುತ್ತದೆ. ನಂತರ ಸತೋ ರಜೋ ತಮೋದಲ್ಲಿ ಇಳಿಯುತ್ತೀರಿ. ಚಕ್ರವು ಸುತ್ತುತ್ತಿರುತ್ತದೆ. ಈ ಅನಾದಿ ಸೃಷ್ಟಿ ಚಕ್ರವು ಮಾಡಲ್ಪಟ್ಟಿದೆ. ಇದರ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಮನುಷ್ಯರಾಗಿಯೂ ಒಂದು ವೇಳೆ ತಿಳಿದುಕೊಂಡಿಲ್ಲವೆಂದರೆ ಅವರು ನಾಸ್ತಿಕರಾಗಿದ್ದಾರೆ. ನಾವು 5000 ವರ್ಷಗಳ ಮೊದಲು ಸಹ ತಮ್ಮೊಂದಿಗೆ ಮಿಲನ ಮಾಡಿದ್ದೆವು, ಸ್ವರ್ಗದ ಆಸ್ತಿಯನ್ನು ಪಡೆಯಲು, ಲಕ್ಷ್ಮೀನಾರಾಯಣರಾಗಲು. ಏಕೆಂದರೆ ಗುರಿ ಧ್ಯೇಯವೇ ಇದಾಗಿದೆ. ದೇಹಿ ಅಭಿಮಾನಿಗಳಾಗುವುದರಲ್ಲಿ ಪರಿಶ್ರಮವಾಗುತ್ತದೆ. ಪದೇ ತಮ್ಮ ನಾಮರೂಪದಲ್ಲಿ ಸಿಲುಕುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈ ನಾಮರೂಪದಿಂದ ಭಿನ್ನರಾಗಬೇಕಾಗಿದೆ. ಈ ಸಮಯದಲ್ಲಿ ಇಡೀ ಪ್ರಪಂಚವೇ ಬಹಳ ಕನಿಷ್ಠವಾಗಿದೆ. ನೀವು ಕನಿಷ್ಠರಾಗಿದ್ದೀರಿ. ಈಗ ನೀವು ಶ್ರೇಷ್ಠರಾಗುತ್ತಿದ್ದೀರಿ. ನೀವೀಗ ತಮ್ಮ ಕೈಯನ್ನು ತುಂಬಿಸಿಕೊಂಡು ಹೋಗುತ್ತೀರಿ. ಉಳಿದೆಲ್ಲರೂ ಬರಿಗೈಯಲ್ಲಿ ಹೋಗುತ್ತಾರೆ. ಮಾಲೆಯು ತಯಾರಾಗುತ್ತದೆ. ಮುಖ್ಯವಾಗಿ ಯಾರು ಅನೇಕರ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವರೋ ಅವರೇ ಮಾಲೆಯ ಮಣಿಯಾಗುತ್ತಾರೆ. ನೀವು ಆತ್ಮಗಳು ಪರಮಧಾಮದಿಂದ ಬಂದಿದ್ದೀರಿ. ಈಗ ಮತ್ತೆ ಅಲ್ಲಿಗೆ ಹೋಗಬೇಕಾಗಿದೆ. ನಂತರ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ. ಅಂದ ಮೇಲೆ ಪರಮಧಾಮವನ್ನೂ ನೆನಪು ಮಾಡಬೇಕಾಗಿದೆ. ಈ ದೇಹದ ನಾಮರೂಪದಿಂದ ಭಿನ್ನರಾಗಿ ದೇಹಿ ಅಭಿಮಾನಿಯಾಗಬೇಕಾಗಿದೆ. ಸದ್ಗುರುವಿನ ನಿಂದನೆಯಾಗುವಂತಹ ಚಲನೆಯಲ್ಲಿ ನಡೆಯಬಾರದು. ಆಂತರಿಕ ಖುಷಿಯಲ್ಲಿರಿ. ನಾವು ರಾಜ್ಯ ಪದವಿಯನ್ನು ಪಡೆಯುವುದಕ್ಕಾಗಿ ಓದುತ್ತಿದ್ದೇವೆ. ಈ ವಿದ್ಯೆಯೇ ನರನಿಂದ ನಾರಾಯಣನಾಗುವ ವಿದ್ಯೆಯಾಗಿದೆ. ನಿರಂತರ ನೆನಪಿನ ಮುಖಾಂತರ ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಗಳಿಗೆ ಅಧಿಕಾರಿ ಭವ. ನಿರಂತರ ನೆನಪಿನ ಮುಖಾಂತರ ಪ್ರತಿ ಹೆಜ್ಜೆಯಲ್ಲಿ ಸಂಪಾದನೆ ಜಮಾ ಮಾಡುತ್ತಾ ಹೋಗಿ. ಆಗ ಸುಖ, ಶಾಂತಿ, ಆನಂದ, ಪ್ರೇಮ ಈ ಎಲ್ಲ ಖಜಾನೆಗಳ ಅಧಿಕಾರದ ಅನುಭವ ಮಾಡುತ್ತಿರುವಿರಿ. ಸ್ನೇಹ ರೂಪದ ಅನುಭವವನ್ನಂತೂ ಹೇಳುವಿರಿ. ಈಗ ಶಕ್ತಿಯ ಅನುಭವ ತಿಳಿಸಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.